ಅಶುಲ್ಕದಾಸಿಕಾ. ದೇವರ ಪೂಜೆಗೆ ಸಂಬಳ ಏನು? ದೇವರು ಮಾರನೇ ದಿನ ಪೂಜೆ ಮಾಡುವ ಭಾಗ್ಯವನ್ನು ಕೊಡೋದೇ ಸಂಬಳ. ಅದಕ್ಕಿಂತ ದೊಡ್ಡ ಭಾಗ್ಯ ಏನು? ದೇವರಿಗೆ ನಮ್ಮ ಪೂಜೆಯನ್ನು ನಿಲ್ಲಿಸಬೇಕು ಅಂದರೆ ಎಷ್ಟೊತ್ರಿ? ಏನೂ ಕಷ್ಟ ಇಲ್ಲ. ಅದು ಸಹಜವಾಗಿ ನಾವೇ ನಿಲ್ಲಿಸುತ್ತೇವೆ ಬೃಹಸ್ಪತಿಗಳು. ದೇವರು ಮನಸ್ಸು ಮಾಡಿದ ನಾಳೆಯಿಂದ ಇವನು ಪೂಜೆ ಮಾಡೋದು ಬೇಡ ಅಂತ ದೇವರು ಸಂಕಲ್ಪ ಮಾಡಿದ್ರೆ ನೀರು ಕರೆಕ್ಟಾಗಿ 5:15 6 ಬಿಡ್ತಾನೆ. ದಿನ ಬೆಳಗ್ಗೆ 5ಕ್ಕೆ ಬಿಡೋನು. ಸ್ವಲ್ಪ ನಿಮ್ಮ ಏರಿಯಾ ಅದು ಶಿಫ್ಟ್ ಆಗಿದೆ, ಸಾಯಂಕಾಲ 6:30 8 ಬಿಡ್ತಾನಂತೆ. ಗೋವಿಂದ ಗೋವಿಂದ. ತುಂಬಿಟ್ಕೊಳ್ಳಿಕ್ಕೆ ಇವನಿಗೆ ಜಾಗ ಇಲ್ಲ. ಸುಸೂತ್ರ ಇವನಿಗೂ ಅದೇ ಇತ್ತು, ರೋಗಿ ಬಯಸಿದ್ದು ಹಾಲುವನ್ನು. ಹೋಗಲಿ ಬಿಡು, ದೇವರ ಸಂಕಲ್ಪ, ಬಿಟ್ಟೇ ಬಿಡು ಇನ್ನು ಪೂಜಾ. ಅವನು ಯಾವತ್ತು ಬಿಡ್ತಾನೋ ಅವತ್ತೇ ಅಂತ. ಬೇಡ, ಏನೋ ರೋಗವೋ ರುಜಿನವೋ ಏನೋ ಕೊಟ್ಟ ದೇವರು, ನೆಗಡಿಯೋ ತಲೆನೋವೋ, ನಿಮಗೆ ತಣ್ಣೀರು ಸ್ನಾನ ಮಾಡಿದ್ರೆ ನಿಮ್ಮ ದೇಹ ತಡೆಯೋದಿಲ್ಲ, ಆಯ್ತು. ದೇವರು ಮತ್ತೆ ನನ್ನ ಕೈಯಿಂದ ಪೂಜೆ ತಗೊಳ್ತಾ ಇದ್ದಾನೆ ಅಂದರೆ ಅದೇ ದೊಡ್ಡ ಭಾಗ್ಯ. ಅದಕ್ಕಿಂತ ಇನ್ನೇನು? ಇನ್ಯಾವಾಗ ನಾವು ಮಾಡ್ತೇವೆ? ಆದ್ದರಿಂದ ಮಾಡುವಂತಾರೆ ಅಶುಲ್ಕದಾಸಿಕಾ. ದೇವರ ಪೂಜೆಗೆ ನೀನು ಶುಲ್ಕವನ್ನು ಕೇಳಬೇಡ, ಅವನು ಕೊಟ್ಟೇ ಕೊಡ್ತಾನೆ. ಮತ್ತೆ ಕೇಳಲಿಲ್ಲ ಅಂದರೆ ದೇವರು ಫೋರ್ಫಿಟ್ ಮಾಡ್ಕೊಂಬಿಟ್ರೆ ಖಂಡಿತ ಕೊಡ್ತಾನೆ. ಕೇಳಿದರೆ ಕೇಳಿದ್ದಷ್ಟನ್ನೇ ಕೊಡ್ತಾನೆ, ಕೇಳದೇ ಇದ್ದರೆ ತನ್ನನ್ನೇ ಕೊಡ್ತಾನೆ. ಅದಕ್ಕಂದ್ರೆ ಅಶುಲ್ಕದಾಸಿಕಾ. ಶುಲ್ಕದಾಸಿಕರಲ್ಲ, ಸೇವೆಯನ್ನು ಮಾಡಲಿಕ್ಕಾಗಿ ಬಂದೀವಿ ಕೃಷ್ಣ, ನೀ ಭಯಪಡಬೇಡ. ವರದ ನಿಘ್ನತೋ ನೇಹ ಕಿಂವದಃ. ಇದು ನೀನು ನಮ್ಮನ್ನು ಯಾವ ಆಯುಧ ಇಲ್ಲದೆ ಕೊಲ್ತಾ ಇದ್ದೀನಿ ನೀನು. ಇದು ಕೊಂದಾಗೆ ಅಲ್ಲ ನಮ್ಮನ್ನು, ನಮ್ಮಿಂದ ದೂರ ಹೋಗೋದು. ಹೀಗೆಲ್ಲ ಮಾಡ್ಬೋದಾ? ಹೀಗೆ ಮಾಡಬಾರ್ದು ಕೃಷ್ಣ. ಸರಿ ಕೃಷ್ಣ ಅಂದ, ನಾನು ನಿಮಗೇನು ಅನುಗ್ರಹ ಮಾಡೀನಿ? ಸುಮ್ಮನೆ ನೀನು ಬಾ 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 ಅಂತೀರಿ. ನಾನು ನಿಮಗೇನು ಮಾಡಿದ್ದೀನಿ ಹೇಳ್ರಿ? ಏನಾದರೂ ಮಾಡಿದರೆ ನಾನು ನಿಮ್ಮ ಎದುರಿಗೆ ಬರಬೇಕು. ನಿನ್ನಿಂದ ಬಹಳ ಉಪಕಾರ ಆಯಿತು, ನೀ ಬಾ ಬಾ ಬಾ, ನೀ ಇಲ್ಲದೆ ನಿನ್ನಲ್ಲೇ ನಮ್ಮ ಪ್ರಾಣ, ನಿನ್ನಲ್ಲೇ ನಮ್ಮ ಪ್ರಾಣ. ಭಾಳ ಚಲೋ ಮಾತು ಕಲ್ತೀರಿ ನೀವು. ಕೆಲವು ಒಳ್ಳೆ ಮಾತಾಡಿ ಆಡಿ ಅವರ ಮಾತನ್ನು ಕೇಳಿದ್ರೆ ನಾವು ಇಷ್ಟು ಅವರಿಗೆ ಬೇಕಾದವರ ಅನಿಸತ್ತೆ. ಆಮೇಲೆ ಗೊತ್ತಾಗತ್ತೆ ಅವ್ರು ಯಾರ ಹತ್ರ ಮಾತಾಡೋದು ಹೀಗೆ ಅಂತ. ತುಂಬ ಮಾತಾಡಿರ್ತಾರೆ, ಅದರಲ್ಲಿ ಏನು ಹುರುಳಿರೋದಿಲ್ಲ, ಸಹಜವಾಗಿ ಹೊಗಳ್ತಾ ಇರ್ತಾರೆ. ನಿಮ್ಮ ನೋಡಿದ್ರೆ ಆನಂದ ಆಗುತ್ತಪ್ಪ, ನಿಜವಾಗ್ಲೂ ಏನು ನೀವು ದೇವರ ಅನುಗ್ರಹಕ್ಕೆ ಪಾತ್ರರು. ನೀವು ಹಿಂದಿನ ಅವತಾರದಲ್ಲಿ ವಸಿಷ್ಠರೋ ವಿಶ್ವಾಮಿತ್ರರೋ ಇರಬೇಕು. ನಿಮ್ಮ ನೋಡಿದ್ರೆ ಅನಿಸುತ್ತೆ. ನನಗೆ ಯಾಕೋ ಹಾಗೆ ಅನ್ನಿಸ್ತಾ ಇದೆ. ನಿಮ್ಮ ಮನೆಯವರಂತೂ ಅರುಂಧತಿನೇ. ಅವ್ರಿಗೆ ಆನಂದ ಆಗುತ್ತೆ. ಮನೆಯವರಂತ ನೋಡೋದು ನಿಮಗಂತೂ ಗೊತ್ತಾಗಲಿಲ್ಲ, ಅವ್ರಿಗೆ ಗೊತ್ತಾಯ್ತು ನೋಡ್ರಿ ನಾ ಅರುಂಧತಿ ಅಂತ. ಅಯ್ಯೋ ಬಾಯಿ ಮುಚ್ಚೆ, ದಿನೋ ಅಡುಗೆ ಮಾಡಿಸ್ ಪ್ರಾಣ ತೆಗಿತೆ ಅರುಂಧತಿ ಅಂತ ಹೇಳಿ ಅವನು ಅನ್ನೋದು. ಸೊ ಹೊಗಳುವಂಥ ಸ್ವಭಾವ ಇರುತ್ತೆ ಕೆಲವ್ರದ್ದು. ಸುಮ್ಮನೆ ಅದು ಹುರುಳಿರೋದೇ ಇಲ್ಲ, ಅದರಲ್ಲಿ ಏನು ಅರ್ಥ ಇರೋದಿಲ್ಲ. ಯಾರೋ ಅಂದ ನಿಮ್ಮ ಮನೆ ಫಂಕ್ಷನ್ ಬಹಳ ಚೆನ್ನಾಗಾಯ್ತಂತೆ. ಆಯ್ತಂತೆ ಅಂತ ಅಂದದ್ದೇ ಇವನು ಅಲ್ಲಿ ಪ್ರೆಸೆಂಟ್ ಆಗಿಲ್ಲ ಅನ್ನೋದು ಬೈ ಡಿಫಾಲ್ಟ್ ಸಿದ್ಧ. ಈ ಪುಣ್ಯಾತ್ಮ ಏನನ್ನಬೇಕು? ನಿಮ್ಮಿಂದಾನೇ ರಾಯರೇ ಎಂದ. ಇವನು ಬಂದಿಲ್ಲ, ಬರದೇ ಇರೋ ಫಂಕ್ಷನ್ಗೆ ಅವರನ್ನ ಕೇಳಿದ್ರೆ ನಿಮ್ಮಿಂದಾನೇ ಅದು ಚೆನ್ನಾಗಾಗಿದ್ದು. ಇವನು ನಾ ಬಂದಿಲ್ಲ ಅಂತ ಹೇಳಬಾರ್ದು, ಅದು ಹೇಳಲಿಲ್ಲ. ಓ, ನಾ ಬರದೇ ಇರೋದು ಇವ್ರಿಗೆ ಗೊತ್ತಾಗಿಲ್ಲ, ನಂತರನೇ ಯಾರೋ ಬಂದಿರಬೇಕು, ಕನ್ಫ್ಯೂಸ್ ಮಾಡ್ಕೊಂಡಿಯಾನೆ. ಹೇಗೂ ಫಂಕ್ಷನ್ ಚೆನ್ನಾಗಾಯಿತು ಅಂದಾಗ ನಿಮ್ಮಿಂದಾನೇ ಅಂದಿದ್ದಾನೆ. ಈಸಿಯಾಗಿ ಕ್ರೆಡಿಟ್ ಬರೋದನ್ನು ಎನ್ಕ್ಯಾಶ್ ಮಾಡಿಕೊಳ್ಳುವ ಅಂಥೇಳಿ ನಮ್ಮದು ಗೋಲ್ಡನ್ ಲೆಗ್ಗು. ನಾವು ಹೋದ ಫಂಕ್ಷನ್ನೆಲ್ಲ ಹೀಗೆ ಆಗತ್ತೆ ಅಂತಂದ. ಪಕ್ಕದಲ್ಲಿ ತಲೆಹರಟೆ ಒಬ್ಬ ಇದ್ದ. ಇವ್ರು ಬಂದಿಲ್ಲ ಅನ್ನೋದು ಗೊತ್ತು. ರಾಯರೇ, ಅವರು ನಿಮ್ಮ ಫಂಕ್ಷನ್ಗೆ ಬಂದೇ ಇಲ್ಲ, ನೀವು ನೋಡಿದ್ರೆ ನಿಮ್ಮಿಂದಾನೇ ಅಂತ ಇದ್ದೀರಿ, ಹೇಗದು? ಅದನ್ನೇ ಅಂದಿದ್ದು ನೀವು ಬರದೇ ಇದ್ದಿದ್ರಿಂದ ಅಂತಾನೆ, ನಿಮ್ಮಿಂದ ಅಂದರೆ. ಓ, ಹಾಗಾದರೆ ನಿಮ್ಮಿಂದ ಫಂಕ್ಷನ್ ಚೆನ್ನಾಗಾಯಿತು ಅನ್ನೋದಕ್ಕೆ ಈ ಅರ್ಥವೂ ಇದೆ. ನಿಮ್ಮ ಅಭಾವವೇ ಆ ಫಂಕ್ಷನ್ ಚೆನ್ನಾಗಾಗಕ್ಕೆ ಕಾರಣ ಅಂತ. ಯಾಕೆ ಅಂದರೆ ಹಿಂದಿನ ಸಲ ಫಂಕ್ಷನ್ ಮಾಡಿದಾಗ ಬಂದಿದ್ದರು, ವಿಪರೀತ ಕೂಗಾಡಿದ್ರು. ಈ ಸಲ ಅವ್ರು ಇಲ್ಲದೇ ಇದ್ದದ್ದರಿಂದ ಶಾಂತವಾಗಿ ನಡೀತು. ಓ, ಹಾಗೆ ಕೃಷ್ಣ ನಿನ್ನಿಂದ ನಾವು ನೀ ಇಲ್ಲದೆ ನಾವು ಅಂತ ಔಪಚಾರಿಕವಾಗಿ ಹೊಗಳ್ತಾ ಇದ್ದೀರೋ, ಅಥವಾ ನಿಮ್ಮ ಹೊಗಳಿಕೆಯಲ್ಲಿ ಏನಾದರೂ ತಥ್ಯಾಂಶ ಇದೆಯಾ, ವಾಸ್ತವಿಕತೆ ಇದೆಯಾ? ಇಲ್ಲ ಸ್ವಾಮಿ, ರಕ್ಷಣೆ ಮಾಡಿ. ಹಾಗಾದರೆ ಏನು ಮಾಡಿದೆ ಅದನ್ನು ಹೇಳಿ. ವಿಷಜಲಾಶಯಾತ್ ವ್ಯಾಲರಾಕ್ಷಸಾತ್ ವರಷಮಾರುತಾತ್ ವೈದ್ಯುತಾನಲಾತ್ ವೃಷಮಯಾತ್ ಭಯಾತ್
ವಿಶ್ವತೋ ಮುಖಾತ್ ವೃಷಭತೆ ವಯಂ ರಕ್ಷಿತಾಮು. ಕೃಷ್ಣ ವಿಷ ಜಲಾಶಯ ಅಂತ ಹೇಳ್ತೀವಿ, ನೀ ಏನೇನು ಮಾಡಿದ್ವಿ ಹೇಳ್ತೀವಿ ತಾವು. ಒಂದ ಎರಡ ವಿಷ ಜಲಾಶಯಾತ್, ತೀರ ಸಮೀಪದಲ್ಲಿ ಆದ ಘಟನೆಯನ್ನು ಮೊದಲು ಹೇಳಿದ್ರು. ವಿಷ ತುಂಬಿದ ಜಲಾಶಯ, ಆ ಜಲಾಶಯದಿಂದ ನಮ್ಮನ್ನು ರಕ್ಷಣೆ ಮಾಡಿದ್ವಿ. ಅದನ್ನು ರಕ್ಷಣೆ ಮಾಡಿದ್ದು ಏನದು? ಅದೊಂದು ಮೆಮೊರಬಲ್ ಇವೆಂಟ್ ಅದು ನಮ್ಮ ಜೀವನದಲ್ಲೇ. ಕೃಷ್ಣ ಕಾಲಿಂದೆ ಮಡುವನ್ನು ಸ್ವಚ್ಛ ಮಾಡು ಅಂತ ಎಲ್ಲರೂ ಪ್ರಾರ್ಥನೆ ಮಾಡಿದಾಗ ಸ್ವಚ್ಛ ಮಾಡಲಿಕ್ಕೆ ಹೋಗಿದ್ದು. ಕಾಲಿಂದೆ ಮಡುವಿನಲ್ಲಿ ಒಬ್ಬ ನಾಗ ಇದ್ದಾನೆ, ಕಾಲಿಯ ನಾಗ ಅಂತ. ಅವನು ವಿಷ ಬಿಡ್ತಾನೆ, ಆದ್ದರಿಂದ ನದಿಯ ನೀರೆಲ್ಲ ಹಾಳಾಗಿದೆ. ಅದರಲ್ಲಿ ಮುಳುಗೋದು ಹೋಗಲಿ, ನೀರು ಕುಡಿಯೋದು ಹೋಗಲಿ, ಮೇಲೆ ಹಾರಾಡುವ ಹಕ್ಕಿಗೆ ಗಾಳಿ ಬಡಿದ್ರೆ ಅದು ಬಿದ್ದು ಸಾಯತ್ತೆ. ಇಷ್ಟು ವಿಷಪೂರಿತವಾಗಿದೆ, ಅಷ್ಟು ಆ ವಿಷದ ಇಂಟೆನ್ಸಿಟಿ ಜೋರಿದೆ. ಇನ್ನು ಓಡಿಸು ಅಂತ ಪ್ರಾರ್ಥನೆ ಮಾಡಿದ್ರು. ಕೃಷ್ಣ ಬಂದ, ಹಾವನ್ನು ಒದ್ದು ಓಡಿಸಿದ್ರೆ ಸಾಕಾಗಿರೋದು. ಕೃಷ್ಣ ಏನು ಮಾಡ್ದ? ಹಾವಿನ ಮೇಲೆ ನರ್ತನ ಮಾಡ್ದ. ಸೊ ಅದೊಂದು ಮೆಮೊರಬಲ್ ಇವೆಂಟ್ ಆಗೋಯ್ತು ಅವ್ರಿಗೆಲ್ಲ. ಎಷ್ಟು ಆನಂದ ಅದು. ಅವನು ಒದ್ದು ಕಾಲಿಯನಾಗನನ್ನು ಓಡಿಸ್ಬೋದಾಯಿತು, 1 ಗಂಟೆ ನರ್ತನ ಮಾಡ್ದ. ಅದೇನು ಕಾಲಿಯನಾಗಂಗೆ 2 ಏಟು ಕೊಟ್ಟರು ಸಾಕು. ಕೃಷ್ಣ ಇಷ್ಟೆಲ್ಲ ನರ್ತನ ಮಾಡಿದ ಮೇಲೆ ಅವನು ಹೋಗ್ತೀನಿ ಅಂತೇನು ಅಂತ ಇರಲಿಲ್ಲ. ಅದ್ಯಾಕೆ? ಪಾಪ ನನ್ನ ಭಕ್ತರಿಗೆಲ್ಲ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ, ಸಿಕ್ಕಾಪಟ್ಟೆ ಆ್ಯಂಗ್ಸೈಟಿ, ತುಂಬ ಗಾಬರಿಯನ್ನು ಮಾಡಿಸಿಯಾನೆ ಕೃಷ್ಣ. ಕೃಷ್ಣ ಏನಾದ್ನೋ 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 ಪಾಪ ತುಂಬ ಭಯ ಆಗ್ಬಿಟ್ಟಿದೆ. ಎಲ್ಲರೂ ಅವ್ರನ್ನ ಕೇಳು ಇವ್ರನ್ನ ಕೇಳು, ಇಲ್ಲ 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 ಅಂದರು. ಕಡೆಗೆ ಬಲರಾಮ ಎಲ್ಲಿ ನೋಡೋ ಕೃಷ್ಣ ಎಲ್ಲಿ, ಎಲ್ಲೋ ಕಾಣಿಸ್ತಾ ಇಲ್ಲ. ಕಡೆಗೆ ಆ ಹುಡುಗರು ಬಂದು ಹೇಳಿದ್ರು, ಗೋಪಾಲಕರು. ಅವರು ಏನನ್ಕೊಂಡು ಕೃಷ್ಣ ಕೃಷ್ಣಾರ್ಪಣ ಆದ ಅಂತ. ಹಾವು ಸುತ್ತಕೊಂಡಿದೆ, ಕೃಷ್ಣ ನಿಶ್ಚೇಷ್ಟಿತನಾಗಿ ನಿಂತಿಯಾನೆ. ಆಗಾಗ ಹಾವು ಕಚ್ಚುತ್ತಾ ಇದೆ, ಕಚ್ಚಿದ ಕೂಡಲೇ 3 ಹಲ್ಲು ಬಿದ್ದು ಹೋಗ್ತಾ ಇದೆ. ಆ ಹಾವು ತಲೆ ಕೆಟ್ಟೋಯ್ತಿದೇನು, ಕೃಷ್ಣನೋ ಕೃಷ್ಣ ಪ್ರತಿಮೆನೋ ಹಾಳಾಗೋಗ. ಒಂದ್ಸಲಿ ಕೋಪದಿಂದ ಹೊಡೆಯೋದು, 3 ಹಲ್ಲು ಎಣದು 1 2 3 ಪೋಯಿಂದೆ ಅಂಥೇಳಿ. ಆದ ಮೇಲೆ ಹುಡುಗರು ಬಂದು ಹೇಳಿದ್ರು, ಕೃಷ್ಣ ಇನ್ನಿಲ್ಲ, ಹಾವು ನುಂಗುಬಿಟ್ಟಿದೆ, ಇನ್ನು 5 ನಿಮಿಷಕ್ಕೆ ಬಂದರೆ ಮಾತ್ರ ಮುಖ ಕಾಣುತ್ತೆ, ಇಲ್ಲ ಅಂದರೆ ಅದನ್ನು ನುಂಗುಬಿಡತ್ತೆ. ಪಾಪ ಭಯಪಟ್ಟು ಓಡಿ ಬಂದು, ಎಷ್ಟು ಭಯ ರೀ. ಅಲ್ಲೆಲ್ಲ ಕೇಳಿದ್ರಂತೆ, ನೀವು ನೋಡಿದ್ರಮ್ಮ, ನೀವು ನೋಡಿದ್ರಾ? ಆ ಕೇಳಿದ್ದು ಪಾಪ. ನಮ್ಮ ಕೂಸು ಬಂದಿತ್ತ ನಿಮ್ಮ ಮನೆಗೆ? ಇವತ್ತು ಬೆಳಗ್ಗೆ ಡ್ರೆಸ್ ಮಾಡಿದ್ನೆ. ಪಿಳ್ಳಂಗೋವಿಯ ಚೆಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ, ರಂಗನ ಎಲ್ಲಿ ನೋಡಿದಿರಿ, ಎಲ್ಲಿ ನೋಡಿದರಲ್ಲಿ ತಾನಿಲ್ಲದಿಲ್ಲವೇದು ಬಲ್ಲ ಜಾಣರೆ, ಪಿಳ್ಳಂಗೋವಿಯ ಚೆಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ, ನಂದಗೋಪನ ಮಂದಿರಂಗಳ ಸಂದುಗೊಂದಿನಲಿ, ಅಂದ ಚಂದದ ಗೋಪ ಬಾಲರ ವೃಂದವೃಂದದಲ್ಲಿ, ಸುಂದರಾಂಗದ ಸುಂದರಿಯರ ಹಿಂದು ಮುಂದಿನಲಿ, ಅಂದದ ಕಳು ಕಂದ ಕರುಗಳ ಮಂದೆ ಮಂದೆಯಲಿ, ಈ ಪಿಳ್ಳಂಗೋವಿಯ ಚೆಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ, ಈಚರಾಚರದೊಳಗೆ ಅಜಾಂಡದ ಆಚೆ ಈಚೆಯಲಿ, ಖೇಚರೇಂದ್ರನ ಸುತನ ರಥದ ಅಚ್ಚಪೀಠದಲ್ಲಿ, ನಾಚದೆ ಮಾಧವ ಕೇಶವ ಎಂಬ ವಾಚಕಂಗಳಲ್ಲಿ, ವೀಚುಕೊಂಡದ ಪುರಂದರ ವಿಠಲನ ಲೋಚನಾಗ್ರದಲ್ಲಿ, ಈ ಪಿಳ್ಳಂಗೋವಿಯ ಚೆಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ, ಎಲ್ಲಿ ನೋಡಿದಿರಿ. ಎಲ್ಲೂ ಇಲ್ಲ, ಗಾಬರಿ ಆಗಿ ಬಂದ್ಯಾರು. ಆಗ ದೇವರು ನರ್ತನ ಮಾಡ್ದ. ಅಂತೂ ಸಂಸಾರದಲ್ಲೂ ಇದೇ ವ್ಯವಸ್ಥೆ ಅಂತ ದೇವರು. ಒಂದು ತುಂಬ ದುಃಖ ಬಂದಿದೆ ಅಂದರೆ ಅದರ ಬೆನ್ನಲ್ಲೇ ಒಂದು ಸುಖವನ್ನು ದೇವರು ತೋರಿಸ್ತಾನೆ, ಒಂದು ಹೋಪ್ಸನ್ನು ಕೊಡ್ತಾನೆ. ಇಲ್ಲ, ಇಡೀ ಜೀವನದಲ್ಲಿ ದುಃಖವೇ ಆಗಿಬಿಟ್ರೆ ಯಾರೂ ಬದುಕ್ತಾನೇ ಇರಲಿಲ್ಲ, ಅಥವಾ ಯಾರೂ ಮಕ್ಕಳನ್ನೇ ಹಡಿತಾ ಇರಲಿಲ್ಲ. ಸುಖಸ್ಯಾನಂತರಂ ದುಃಖಂ, ದುಃಖಸ್ಯಾನಂತರಂ ಸುಖಂ.
ಕೃಷ್ಣನಿಗಾಗಿ ಪಾಪ ಓಡಿ ಬಂದ್ಯಾರೆ ಆ ಪಾದಗಳ ಗುರುತನ್ನೇ ನೋಡಿಕೊಂಡು ಅಲ್ಲಿ ದೇವರು ನರ್ತನವನ್ನು ಮಾಡಿದ. ಅದ್ಭುತ ನರ್ತನ, ಏನು ಎಲ್ಲರೂ ಒನ್ಸ್ ಮೋರ್ ಅಂತ 33 ಕೋಟಿ ದೇವತೆಗಳು ಎಲ್ಲರೂ ಆನಂದಪಟ್ಟು ಕೃಷ್ಣನ ನರ್ತನ. ಅದಕ್ಕಂದ್ರು ನಮ್ಮಪ್ಪ ವಿಷ ಜಲಾಶಯಾತ್, ವಿಷ ತುಂಬಿದ ಜಲಾಶಯದಿಂದ ನಮ್ಮನ್ನೆಲ್ಲ ರಕ್ಷಣೆ ಮಾಡಿದಿ. ಅದರ ಜೊತೆಗೆ ಒಂದು ದೊಡ್ಡ ಎಂಟರ್ಟೈನ್ಮೆಂಟು, ದೇವರ ನರ್ತನ ನೋಡಿ ಆನಂದಪಟ್ಟು ಎಲ್ಲರೂ ಒನ್ಸ್ ಮೋರ್ ಒಂದು ಇನ್ನೊಂದ್ಸಲಿ. ಪಾಪ ನಾಗಪತ್ನಿಯರು ಬಂದರು, ದಯಮಾಡಿ ಒನ್ಸ್ ಮೋರ್ ಅನ್ಬೇಡ್ರು, ನಮ್ಮ ಮನೆಯವ್ರು ನೋ ಮೋರ್ ಆಗ್ಬಿಡ್ತಾರಪ್ಪ, ನಿಮ್ಗೆ ಅಷ್ಟು ಬೇಕು ಅಂದರೆ ಯೂಟ್ಯೂಬಲ್ಲಿ ಇನ್ನೊಂದ್ಸಲಿ ನೋಡ್ಕೊಳ್ರು, ಒನ್ಸ್ ಮೋರ್ ಮುಚ್ಚರಿ ಬಾಯಿ. ಅವನು ಪ್ರಾಣ ರಕ್ತ ವಾಂತಿಯನ್ನು ಮಾಡ್ತಾ ಇದ್ದ. ಅವರು ತುಂಬ ಚೆನ್ನಾಗಿ ಸ್ತೋತ್ರ ಮಾಡ್ಯಾರೆ. ಇವರೆಲ್ಲ ಬಂದು ಅಂದ್ರಂತ, ಮಂದ ಗಮನೆಯರು ವೃಂದದಲ್ಲಿ ಅಂದ ಚಂದವ ನೋಡುತ್ತೀರೆ, ಆನಂದ ಗೋಪನ ಕಂದ ಮುಕುಂದ, ನಂದಗೋಪನ ಕಂದ ಮುಕುಂದ ನಿತ್ಯಾನಂದ ಹರಿ ತತ್ತ ತಧಿಮಿ ತದ್ಧಿಮಿಕಿಯನುತ ಹರಿ ಆಡಿದನೆ ಹರಿಯಾಡಿದನೆ. ಹಾರ ಪದಕ ಕೇಯೂರ ಕಿರೀಟವು ಧೀರ ಬಾಪುರಿಯದು ವೀರ ಹೊಳೆಯುತ್ತಿರೆ, ಮಾರ ಜನಕ ಸುಕುಮಾರ ಸಾರ ಗುಣ ಸಾಂದ್ರ ಮಹಿಮ ಹರಿ ತತ್ತ ತಧಿಮಿ ತದ್ಧಿಮಿಕಿಯನುತ ಹರಿ ಆಡಿದನೆ ಹರಿಯಾಡಿದನೆ. ಅದಕ್ಕೆ ಅದನ್ನು ನಾವು ಮರೆಯೋದೇ ಇಲ್ಲ. ನಮ್ಮ ಜೀವನದಲ್ಲಿ ಅದ್ಭುತವಾದ ನರ್ತನ ನೋಡಿದ್ದು ವಿಷ ಜಲಾಶಯಾತ್. ಅದು ಏನದು, ಯಾವುದನ್ನು ಕೇಳೋಣ? ದೇವರ ನರ್ತನ ಕೇಳೋಣ, ವಾಯುದೇವರ ಗಾನ ಕೇಳೋದು, ಬ್ರಹ್ಮದೇವರ ಮೃದಂಗವು, ರುದ್ರದೇವರ ತಾಳ, ಅನೀನದ ಪದ್ಮಭವೋ ಮೃದಂಗಂ ಜಗೌ ಹನುಮಾನ್ ಜಗತಾಮಧೀಶಂ ಮದರಶಯ ತಾಲಗತಿ ಕಪರ್ದಿ ನನರ್ಥ ಗೋಪಾಲಕ ಬಾಲಮೌಲಿಹಿ. ತುಂಬ ಅದ್ಭುತ ಅದು. ಸಾಮಗಾನ ಪ್ರಿಯ ವಾಯುದೇವರ ಗಾನ ಮಾಡೋದು, ಬ್ರಹ್ಮದೇವರ ಮೃದಂಗ, ಡೊಳ್ಳಿನ ಮೇಲ್ಕೈಯ ಭರಮಪ್ಪ ಹಾಕ್ಯಾನು, ಶಿವಪ್ಪ ತಾಳವ ಕುಟ್ಟಾನ್ಮ್ಯಾಲ್, ಒಳ್ಳೊಳ್ಳೆ ಪದಗಾಡ ಹನುಮಪ್ಪ ಹಾಡ್ಯಾನು, ಚಲವ ಕನಕಪ್ಪ ಕುಣದಾನ್ಮ್ಯಾಲ್, ದೇವಿ ನಮ್ಮ ದ್ಯಾವರು ಬಂದರೆ ಬನ್ನೀರೆ ನೋಡ ಬನ್ನೀರೆ, ಬನ್ನೀರೆ ನೋಡ ಬನ್ನೀರೆ. ಎಲ್ಲಿ ಅಡ್ರೆಸ್ಸು ಅಂದರು, ಕರಿಯ ಹೊಳೆಯಲ್ಲಿ, ಕರಿಯ ಹೊಳೆ ಯಮುನೆ, ಕರಿಯ ಹೊಳೆಯಲ್ಲಿ ತುರುಗಾಗಳ ಕಾಯುತ್ತ ಉರುಗಾನ ಹೆಡೆಮ್ಯಾಲ್ ಧುಮುಕಾನ್ ಮ್ಯಾಲ್, ಉರುಗಾನ ಹೆಡೆಮೇಲೆ ಹಾರಾರಿ ಕುಣಿವಾಗ ನಾರೇರಿ ವರವಾನ್ ಇತ್ತಾನ್ ಮ್ಯಾಲ್, ದೇವಿ ನಮ್ಮ ದ್ಯಾವರು ಬಂದರೆ ಬನ್ನೀರೆ ನೋಡ ಬನ್ನೀರೆ, ಬನ್ನೀರೆ ನೋಡ ಬನ್ನೀರೆ. ಆದ್ದರಿಂದ ಕೃಷ್ಣ ನಮಗೆ ಒಂದು ರೀತಿ ಅದು ವಿಷಪೂರಿತವಾದದ್ದೇ ಒಳ್ಳೆಯದ ಅಂತ. ಯಾಕೆ ಇಂಥ ಪ್ರೋಗ್ರಾಮನ್ನು ನಾವು ನೋಡ್ಲಿಕ್ಕೆ ಆಗ್ತಾ ಇರಲಿಲ್ಲೋ? ಲೈವ್ ಹಾವಿನ ಹೆಡೆ ಮೇಲೆ ಸ್ಕೂಲ್ ಡೇನಲ್ಲಿ ಹಾವಿನ ಹೆಡೆ ಥರದ್ದು ಒಂದು ಬೊಂಬೆ ಮಾಡಿ ನಮ್ಮ ಮಕ್ಕಳು ಕುಣಿತಾರೆ ಅಂದರೆ ಮಗುಗೆ ಸುಮ್ಮನೆ ಹೇಳ್ತೆ, ಹುಷಾರಮ್ಮ ಹಾವು, ಅಯ್ಯೋ ಗೊತ್ತಮ್ಮ ಅದು ನಿಜವಾದ ಹಾವಲ್ಲ, ಅದು ಪೆದ್ದಾಗ ಆಡಬೇಡ ಅಂತ ಆ ಮಗು ರೇಗತ್ತೆ. ಆದರೂ ಹುಷಾರಮ್ಮ, ಅದಕ್ಕೆಲ್ಲ ಆ ಮೂತಿಗೆ ಮಳೆ ಇರುತ್ತೆ, ಸಿಕ್ಕಾಕೊಂಡ್ಬಿಟ್ರೆ ಕಷ್ಟ ಅಂತ ಅಂಥದ್ದು. ವಿಷ ಜಲಾಶಯಾತ್ ವ್ಯಾಲ ರಾಕ್ಷಸಾತ್, ವ್ಯಾಲ ಅಂದರೆ ಸರ್ಪಗಳಿಂದ, ಇನ್ನು ಬೇರೆ ಬೇರೆ ರಾಕ್ಷಸರಿಂದ. ವರ್ಷಮಾರುತಾತ್ ವೈದ್ಯುತಾನಲಾತ್, ವರ್ಷ ಮಾರುತಾತ್, ಎಂಥ ಮಳೆ ಅದು. ಆ ಮಳೆಯಿಂದ ನಮ್ಮನ್ನು ರಕ್ಷಣೆ ಮಾಡಿದೆ. ತುಂಬ ಮಳೆ ಬಂದರೆ ಏನಾಗುತ್ತೆ ನೋಡ್ತಾ ಇದ್ದೀವಿ. ಕೊಡಗಿನಲ್ಲಿ ಆ ಭಾರೀ ಮಳೆಯಿಂದ ಇಡೀ ಕೊಡಗೆ ನಾಶ ಆಗುವಂತೆ ಕೃಷ್ಣನ ಕಾಲದಲ್ಲಿ ಇಂಥ ಮಳೆಯನ್ನೇ ಕೃಷ್ಣ ರಕ್ಷಣೆ ಮಾಡೋದು. ಇಂಥ ಮಳೆಯಿಂದ ಕೃಷ್ಣ ರಕ್ಷಣೆ ಮಾಡೋದು. ಅದು ಇನ್ನೂ ಜೋರೆ, ಯಾಕೆಂದರೆ ಸಾಂವರ್ತಕ ಅನ್ನೋ ಮೇಘಗಳದು. ಪ್ರಳಯ ಕಾಲದಲ್ಲಿ ಬೀಳಬೇಕಾದ ಮೇಘಕ್ಕೆ ಚಾರ್ಜ್ ಕೊಟ್ಟಿದ್ದು ಇಂದ್ರದೇವರು. ಅದು ಧಾರಾವಿಹಿ ಹಸ್ತೆ ಹಸ್ತಾವಿಹಿ ಅಂತ ಏಕಾಸ್ಕಂದ ಭಾಗವತ. ಒಂದೊಂದು ಹನಿಯ ದಪ್ಪ ಹೇಗೆ ಅಂದರೆ ಆನೆಯ ಸೊಂಡಲಿನ ದಪ್ಪ ಅಂತದು. ಆ ಥರದ ಮಳೆ ಸುರೀಲಿ ಅಂತ. ಏನಾಗಬೇಡ, ಎಲ್ಲ ಓಡಿ ಬಂದು ಕೃಷ್ಣ వానం వచ్చింది నాయన, నేనున్నాను, నువ్వు ఉన్నావు నాయన, వానం బన్రి ಎಲ್ಲ ಅಲ್ಲೇ ಅಂದ ಗೋವರ್ಧನಗಿರಿ.
ಯಾವ ಗೋವರ್ಧನಗಿರಿಯನ್ನು ಪೂಜೆ ಮಾಡಿದ್ದಕ್ಕೆ ಇಂದ್ರದೇವರಿಗೆ ಕೋಪ ಬಂದಿತ್ತು, ಅದೇ ಗಿರಿಯ ಹತ್ತಿರ ಕರ್ಕೊಂಡು ಬಂದು ಎಲ್ಲರನ್ನೂ ಅನಾಯಾಸವಾಗಿ ದೇವರು ಅದನ್ನು ಎತ್ತಿಬಿಟ್ಟು ಎತ್ತಿ ಹಿಡಿದು ಆನೆ ಛತ್ರಿಯಂತೆ ಎಲ್ಲ ಅದರ ಕೆಳಗೆ ಬಂದು ಯಾರಿಗೂ ನೀರು ಸಿಡಿತಾ ಇಲ್ಲ, ಆನಂದದಿಂದ ಇದ್ದಾರೆ. ಜೋರಾಗಿ ಇಂದ್ರದೇವರು ಮಳೆಯನ್ನು ಸುರಿಸ್ತಾನೆ ಇದ್ದಾರೆ. ಏನೇನೇನೇನೂ ಆಗಲಿಲ್ಲ. ಸರಿ, ಜನಕ್ಕೇನೂ ಆಗಲಿಲ್ಲ ರೀ, ಆ ಬೆಟ್ಟದ ಗತಿ ಏನು, ಅದಕ್ಕೂ ಏನಾಗಲಿಲ್ಲ ರೀ ಅಂದರು. ಅಲ್ಲ, ಅದಕ್ಕೇನಾಗಲಿಲ್ಲ ಯಾಕೆ? ವಾದಿರಾಜರಂದರು, ಅದು ಯಾರ ಕೈಯಲ್ಲಿದೆ ಗೊತ್ತಾ ಅಂದರು. ಯಾರು? ದೇವರು ಎತ್ತಿಡಿದಿದ್ದು. ದೇವ್ರ ಕೈಯಲ್ಲಿ ಎತ್ತಿಡ್ದವನು ಯಾರಾದರೂ ಹಾಳಾಗ್ತಾನೇನ್ರಿ? ಹೌದು, ದೇವರಾದರೂ ಆ ಬೆಟ್ಟನ ಯಾಕೆ ಅಷ್ಟೊಂದು ಎತ್ತಿಡ್ದಿದ್ದ? ಅದು ಯಾರಿಗೆ ಇದು ಅನುಕೂಲ ಮಾಡಿಕೊಟ್ಟಿದ್ದು? ಎಲ್ಲ ದೇವರ ಭಕ್ತರಿಗಲ್ಲ. ಯಾರು ದೇವರ ಭಕ್ತರಿಗೆ ಉಪಕಾರವನ್ನು ಮಾಡ್ತಾರೆ ಅವರನ್ನು ದೇವರು ಎತ್ತಿಡಿತಾನೆ ಅಂತ ಇದು ರಾಜರು ಅದ್ಭುತವಾಗಿ ರುಕ್ಮಿಣಿ ಚೌಧರಿಯಲ್ಲಿ ಹೇಳಿಕೊಡ್ತಾರೆ. ದೇವಬ್ರಾಹ್ಮಣರಿಗೆ ಉಪಕಾರ ಮಾಡಲಿಕ್ಕೆ ಹೊರಟವನನ್ನು ದೇವರು ಎತ್ತಿಡಿತಾನೆ. ದೇವರು ಎತ್ತಿಡಿದರೆ ಅವನೆಂದು ಕೆಳಗೆ ಬೀಳೋದಿಲ್ಲ ಅಂತ. ಇದು ಪ್ರಾಮಾಣಿಕವಾದದ್ದು. ಕೆಲವೊಮ್ಮೆ ಕೆಲವು ಅಪವಾದಗಳು ಇರಬಹುದು. ಇದು ಹೇಳಿದ ಕೂಡಲೇ ಕೆಲವರು ಅಂತಾರಯ್ಯ, ನೀವು ಹೇಳ್ತೀರಿ, ನಿಮ್ಮ ಮಾತು ಕಟ್ಕೊಂಡು ಅವನೆಲ್ಲ ಆಚಾರಕ್ಕೆ ದಾನ ಮಾಡಿ 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 ಹಾಳಾಗಿ ಹೋದ ಅಂತ. ದಾನ ಮಾಡಿದ್ದಕ್ಕೆ ಹಾಳಾಗಿರೋದಿಲ್ಲ, ಜನ್ಮಾಂತರದ ಪಾಪವೂ ಇರುತ್ತೆ. ಅವನೊಂದು ವಿವೇಕ ಇರೋದಿಲ್ಲ, ಏನೇನೋ ಹುಚ್ಚುಚ್ಚು ಮಾಡಿರ್ತಾನೆ. ವಾದರಾಜ ಸ್ವಾಮಿಗಳನ್ನೋದು ದೇವಬ್ರಾಹ್ಮಣರ ಆರಾಧನೆಯನ್ನು ಮಾಡಿದ್ದರಿಂದ ದೇವರು ಅವನನ್ನು ಎತ್ತಿ ಹಿಡಿದ. ದೇವರ ಕೈಯಲ್ಲಿ ಇದ್ದದ್ದರಿಂದ ಅವನು ಏನೇನೇನೇನೇನೇನೂ ಆಗಲಿಲ್ಲ. ಆ ಗೋವರ್ಧನಗಿರಿಗೆ ತುಂಬ ಚೆನ್ನಾಗಿ ಹೂ ತುಳಸಿಯನ್ನು ಏರಿಸಿ ಆ ಶಾಲಿಗ್ರಾಮದ ಪೆಟ್ಟಿಗೆ ಮೇಲೆ ಗೋಪುರ ಬಂದಂತೆ ಕಾಣಿಸ್ತಾ ಇತ್ತು ಅಂತ. ವರ್ಷ ಮಾರುತಾತ್, ಎಂಥ ಮಳೆ ಬಂದರೂ ಆ ಮಳೆಯಿಂದ ನಮ್ಮನ್ನು ರಕ್ಷಣೆ ಮಾಡಿದೆ. ಏನು ಈ ಛತ್ರಿ ಗಿತ್ರಿ ಏನು ಹಿಡ್ಕೋತಾ ಇತ್ತು ಸ್ವಾಮಿ? ಯಾವ ಛತ್ರಿ ಇಲ್ಲ, ಗಿತ್ರಿ ಇಲ್ಲ, ಅನಾಯಾಸ ನ್ಯಾಚುರಲ್ ಶಾಮಿಯಾನ ಎತ್ತಬಿಟ್ಟು. ಗಿರಿಗಳಿಂದವರ ಶರದಿ ಬಂಧಿಸಿದ ಪರಮ ಸಮರ್ಥ ಶ್ರೀ ರಾಮರೇ, ಗಿರಿಯ ತನ್ನ ಕಿರಿಬೆರಳಲೆತ್ತಿ ಗೋಪರ ಕಾಯ್ದ ಶ್ರೀ ಕೃಷ್ಣ ಹರೇ, ಜೈ ಜೈ ರಾಮ ಹರೇ, ಜೈ ಜೈ ಕೃಷ್ಣ ಹರೇ. ಇದು ಎರಡನೇದು. ಶರದು ದಾಶ ನಮ್ಮಪ್ಪ ಏನೇನು ಮಾಡಿದೆ ಅಂದೆಲ್ಲ, ವಿಷಜಲಾಶಯಾತ್, ವ್ಯಾಲರಾಕ್ಷಸಾತ್, ವರ್ಷಮಾರುತಾತ್, ವೈದ್ಯುತಾನಲಾತ್. ಇನ್ನೊಂದು, ನಮ್ಮಪ್ಪ ಬೆಂಕಿಯಿಂದ ನಮ್ಮನ್ನು ರಕ್ಷಣೆ ಮಾಡಿದೆ. ಯಾವ ಬೆಂಕಿ ಅದು? ಕಾಡುಗಿಚ್ಚು. ಮಲಗಿದೆ, ಯಾವ ಫೈರ್ ಇಂಜಿನ್ ಬಂದರೂ ಅದೆಲ್ಲ ಆರಿಸ್ಲಿಕ್ಕಾಗಲ್ಲ. ಕಾಡುಗಿಚ್ಚನ್ನೇನು ಆರಿಸತ್ತೆ? ಅದೆಲ್ಲ ಏನೋ ಸಣ್ಣ ಪುಟ್ಟದ್ದು ಬೆಂಕಿ ಬಿದ್ದು ಶಾರ್ಟ್ ಸರ್ಕ್ಯೂಟು, ಅದು ಆರಿಸ್ಬೇಕಾದ್ರೆ ಎಷ್ಟೋ ಸರ್ವನಾಶ ಆಗಿರುತ್ತೆ. ಅಂಥದ್ದು ಕಾಡುಗಿಚ್ಚು ಬಂದುಬಿಡ್ತು. ಪರಮಾತ್ಮ ಕಾಲಿಯ ಮರ್ದನ ಮಾಡಿ ಆಚೆ ಬಂದು ಆ ರಾತ್ರಿ ಅಲ್ಲೇ ಮಲಗಿದ್ದಾರೆ ಯಮುನಾ ತೀರದಲ್ಲೇ. ಇದ್ದಕ್ಕಿದ್ದ ಹಾಗೆ ಸುತ್ತಲೂ ಉರಿತಾ ಇದೆ. ಮಧ್ಯದಲ್ಲಿ ಇವರೆಲ್ಲ ಮಲಗಿದ್ದಾರೆ, ಸುತ್ತಲೂ ಬೆಂಕಿ. ಕೃಷ್ಣ, ಏನು ಮಾಡೋದಪ್ಪ, ಏನಾದರೂ ಮಾಡು, ಈಗ ನೀವೆಲ್ಲ ಕಣ್ಣು ಮುಚ್ಚಿರಿ ಎಂದ. ಕೃಷ್ಣ, ಇನ್ನು 5 ನಿಮಿಷಕ್ಕೆ ಪರ್ಮನೆಂಟಾಗೇ ಮುಚ್ಚುತ್ತೀವೋ, ಈಗ ಬಾಯಿ ಮುಚ್ಚಿ ಎಂದ. ಈಗ ಬಾಯಿ ಮುಚ್ಚಿ ನಾ ಹೇಳಿದ್ದು ಕೇಳಿ. ಕಣ್ಣು ಮುಚ್ಚಿದ್ದಾರೆ. ಕಣ್ಣನ್ನು ತೆಗೆಯುವುದರಲ್ಲಿ ಕಾಡಿಗಿಚ್ಚು ನಾಶ. ಏನು ಮಾಡ್ದ ಅಂದರು? ಕುಡಿದು ಬಿಟ್ಟಂತೆ ದೇವರು. ಅಬಾಬಾಬಾಬಾ, ಕಾಡ್ಗಿಚ್ಚು ಕುಡಿದ? ಭಾರಿ ಆಶ್ಚರ್ಯ. ಯಾಕೆ ಕುಡ್ದ?